ಕೇಳಿ ರೆಡಿನಾ? ಕೇಳಿ ನೋಡಿ. ಹೇಳಿ, ಮೊನ್ನೆ ಹನುಮಣ್ಣ ಅವರು ಕೆಲವು ಯೂಟ್ಯೂಬಲ್ಲಿ MLA ಬಗ್ಗೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ನಾನು ಬಹುಶಃ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಬಹಳ ಚಿಕ್ಕವಳು ಅನಿಸುತ್ತೆ. ಆದರೂ ಏನು ಅನ್ಕೋತಾರೆ, ನಾನು ಮಾತಾಡಿದ್ರೆ ಇವರು ಒಂದು ಬಾರಿನೂ ಶಾಸಕರಿಗೆ ಮತ ಹಾಕಿಲ್ಲ ಆದರೂ ಮಾತಾಡ್ತಾರೆ ಅನ್ಕೋತಾರೆ. ನನ್ನಂಥ ಸಾವಿರಾರು ಮಂದಿ ಈ ಬಾರಿ ಹೊಸ BJP ವೋಟರ್ಸು ನಮ್ಮ ಕ್ಷೇತ್ರದ ಶಾಸಕರಿಗೆ ವೋಟ್ ಮಾಡಲಿದ್ದಾರೆ. ಅವರ ಅಭಿವೃದ್ಧಿ ನೋಡಿ ನಾನು ಇವಾಗ ಕಾಂಗ್ರೆಸ್ಸಿಂದ ಇತ್ತೀಚೆಗೆ ನಾನು BJPಗೆ ಬಂದಿದ್ದೀನಿ. ನಾನು ಬಂದು ಸುಮಾರು 8 ತಿಂಗಳಾಗಿರ್ಬೋದು. ನಾನು ಯಾತಕ್ಕಾಗಿ ಬಂದೆ ಅನ್ನೋದು ನಿಮಗೆಲ್ಲರಿಗೂ ಮೊದಲೇ ತಿಳಿದಿದೆ. ಶಾಸಕರು, ಸನ್ಮಾನ್ಯ ಜನಪ್ರಿಯ ನಾಯಕರು, ಬಹಳ ಡೈನಮಿಕ್ ಲೀಡರು ಮತ್ತು ಅಭಿವೃದ್ಧಿಯನ್ನು ಒಂದು ಗುರಿಯಾಗಿಟ್ಕೊಂಡು ಅವರು ಯಾವುದೇ ಪಕ್ಷಭೇದ ಮಾಡದೆ ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ಹಗಲಿರುಳು ದುಡಿತಾ ಇರುವಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಇವೊಂದೋ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಸಹ ನಾನು ಯಾವುದೇ ಅಧಿಕಾರ ಅಥವಾ ಮತ್ತೊಂದೇನನ್ನು ಅಪೇಕ್ಷೆ ಪಡದೆ ಇವರನ್ನು ಮೆಚ್ಚಿ ನಾನು ಇವರಿಂದ ಫಾಲೋವರ್ಸ್ ಆಗಿ ಬಂದಿದ್ದೀನಿ. ನಾನು ಅದೇ ಹೇಳ್ತಾ ಇದ್ದೀನಿ, ನನ್ನಂಥ ಸಾವಿರಾರು ಜನ ಈ ಸರಿ ಪ್ರಥಮ ಬಾರಿಗೆ BJPಗೆ ವೋಟ್ ಮಾಡಲಿದ್ದಾರೆ. ಪ್ರಜ್ಞಾವಂತ ಮತದಾರರಿದ್ದಾರೆ. ಹಾಗೂ ಹನುಮಣ್ಣ ಅವ್ರಿಗೆ ನಾನು ಹೇಳೋ ಅಷ್ಟು ಏನು ದೊಡ್ಡವಳಲ್ಲ. ಅವರು ಪಕ್ಷದಲ್ಲಿ ಹಿರಿಯರಿದ್ದಾರೆ. ಪಕ್ಷ ಒಂದು ಶಿಸ್ತಿನ ಪಕ್ಷ ಅಂತ ನಾನು ಇದಕ್ಕೆ ಸೇರ್ಪಡೆ ಆಗಿದ್ದೀನಿ. ಅವರು ಯೂಟ್ಯೂಬಲ್ಲಿ ಇದಕ್ಕೆಲ್ಲ ಉತ್ತರ ಕೊಡೋದಕ್ಕಿಂತ ಮುಂಚೆ ಅವರ ಗ್ರೀವಿಯನ್ಸಸ್ನ ಶಾಸಕರ ಗೃಹ ಕಚೇರಿ ಇದೆ, ಅಲ್ಲಿ ಪದಾಧಿಕಾರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವ್ರ ಗಮನಕ್ಕೆ ತರ್ಬೋದಾಗಿತ್ತು. ಜಿಲ್ಲಾ ಕಮಿಟಿ ಇದೆ, ಅವ್ರ ಗಮನಕ್ಕೂ ತರ್ಬೋದಾಗಿತ್ತು. ಅಲ್ಲಿ ಅವರು ಬಗೆಹರಿಸ್ಕೊಂಡು ಸಮಸ್ಯೆ ಏನಿದೆ ಅಂತ ಕೇಳ್ಬೋದಾಯಿತು. ಈಗ BJPನಲ್ಲೇ ಇದ್ದುಕೊಂಡು ಪಕ್ಷನ ಇಬ್ಬಾಗ ಮಾಡೋವಂಥ ಕೆಲಸ ತಪ್ಪು ಅಂತ ನನ್ನ ಅನಿಸಿಕೆ. ನಮಗೆ ನೀವು ಬಂದು ಪಕ್ಷಕ್ಕೆ ಬಂದು 8 ತಿಂಗಳಾಗಿದೆ ಅಂತ ಹೇಳ್ತೀರಾ. ಕಳೆದ 8 ತಿಂಗಳಿಂದ ನೀವು ಶಾಸಕರನ್ನು ನೋಡ್ತಾ ಬಂದಿದ್ದೀರಾ. ಹನುಮಯ್ಯ ಅವರು ಮಾಡಿರೋ ಆರೋಪಗಳಲ್ಲಿ ನಿಮ್ಗೇನಾದರೂ 1% ಅದು ಸತ್ಯ ಇದೆ ಅಂತ ಅನಿಸ್ತಿದೆಯಾ? ನನಗೇನು ಆ ಥರ ಕಾಣಿಸ್ತಿಲ್ಲ. ಈಗ ಜನಗಳು ನಿಮಗೆ ಗೊತ್ತು, ಹಿಂದೆಲ್ಲ ಗುಡಿಸಲು ಮನೆಗಳಿತ್ತು, ಆಮೇಲೆ ಹೆಂಚಿನ ಮನೆ ಆಯಿತು, ಆಮೇಲೆ ಶೀಟ್ ಮನೆ ಆಯಿತು, ಆಮೇಲೆ ಮೋಲ್ಡ್ ಆಯಿತು. ಪ್ರಗತಿ ಎಲ್ಲರ ಜೀವನದಲ್ಲೂ ಆಗುತ್ತೆ. 10 ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ 1 ಎಕರೆ ಇದ್ದ ಜಾಗ ಇವತ್ತು ಸುಮಾರು 10 ಕೋಟಿವರೆಗೂ ಹೋಗುತ್ತೆ. ಅದು ಆರೋಪ ಖಂಡಿತವಾಗ್ಲೂ ಸುಳ್ಳು ಅಂತ ನನಗೆ ಭಾವಿಸ್ತೀನಿ.